ನಮಸ್ಕಾರ ಆತ್ಮೀಯರೇ, ನ್ಯೂಸ್ ಡೈರಿಗೆ ಸ್ವಾಗತ. ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಿರೋ ಬಿಗ್ ಬಾಸ್ ಶುರುವಾಗಿ ಒಂದು ವಾರ ಆಯಿತು. ಅಷ್ಟರಲ್ಲೇ ಒಂದಿಷ್ಟು ಅಪಸ್ವರ ಕೇಳ್ಬರೋದಕ್ಕೆ ಶುರುವಾಗಿದೆ. ಒಂದೇ ಒಂದು ವಾರದ ಕಿಚ್ಚನ ಪಂಚಾಯಿತಿ ಮುಗಿಸಿ ಹೋಗಿದ್ದಾರೆ. ಇನ್ನು ಏನಿಲ್ಲ ಅಂದ್ರು 10 ರಿಂದ 15 ವಾರ ಪಂಚಾಯಿತಿ ಮಾಡೋದಿದೆ. ಆದ್ರೆ ಕೇವಲ ಒಂದೇ ಒಂದು ವಾರಕ್ಕೆ ಸುದೀಪ್ ಹವಾ ಕಮ್ಮಿ ಆಯ್ತಾ ಅನ್ನೋ ಮಾತು ಕೇಳ್ಬರೋದಕ್ಕೆ ಶುರುವಾಗಿದೆ. ಸುದೀಪ್ಗೆ ಇಷ್ಟು ವರ್ಷ ಇದ್ದ ತೂಕವೇ ಬೇರೆ ಲೆವೆಲ್ನಲ್ಲಿತ್ತು. ಸುದೀಪ್ ವಾರದ ಪಂಚಾಯಿತಿ ಮಾಡ್ತಾರೆ ಅಂದ್ರೆ ಅದಕ್ಕೊಂದು ಗತ್ತಿತ್ತು. ಎಲ್ಲ ಸ್ಪರ್ಧಿಗಳ ಎದೆಯಲ್ಲಿ ನಡುಕ ಶುರುವಾಗ್ತಿತ್ತು. ಆದ್ರೆ ಈಗೀಗ ಸುದೀಪ್ ಸ್ಪರ್ಧಿಗಳಿಗೆ ಹೆದರ್ತಿದಾರ ಅನ್ನೋ ಚರ್ಚೆ ನಡೀತಿದೆ. ಯಾಕಂದ್ರೆ ಈ ಬಾರಿ ಲಾಯರ್ ಅಂತ ಹೇಳ್ಕೊಂಡ್ ಬಂದಿದ್ದ ಜಗದೀಶ್ ಅವರು ಆಡಿದ ಆಟಗಳು ಒಂದೆರಡಲ್ಲ ಬಿಡಿ. ಬಿಗ್ ಬಾಸ್ ಶೋನೇ ಹಾಳ್ ಮಾಡ್ತೀನಿ ಅಂತ ಆವಾಜ್ ಹಾಕಿದ್ರು. ಅಷ್ಟೇ ಅಲ್ಲ, ಬಿಗ್ ಬಾಸ್ ಅನ್ನೋದು ನನಗ್ ಲೆಕ್ಕಕ್ಕಿಲ್ಲ, ದುಡ್ಡು ಕೊಟ್ಟು ಬಿಗ್ ಬಾಸ್ ಅನ್ನೇ ಕೊಂಡ್ಕೊಂಡ್ ಬಿಡ್ತೀನಿ ಅಂದಿದ್ರು. ಹೀಗಾಗಿ ಈ ವಾರದ ಪಂಚಾಯತ್ ಸಖತ್ತಾಗೆ ಇರುತ್ತೆ ಅಂತ ಎಲ್ರು ಎಕ್ಸ್ಪೆಕ್ಟ್ ಮಾಡಿದ್ರು. ಆದ್ರೆ ಆಗಿದ್ದೇ ಬೇರೆ. ವಾರದ ಪಂಚಾಯಿತಿಯ ಪ್ರೋಮೋ ನೋಡಿದವರು ಇವತ್ತು ಜಗದೀಶ್ಗೆ ಸಖತ್ ಕ್ಲಾಸ್ ತಗೋತಾರೆ ಅಂತ ಎಲ್ರು ಅಂದ್ಕೊಂಡಿದ್ರು. ಆದ್ರೆ ಆಗಿದ್ದೇ ಬೇರೆ ಬಿಡಿ. ಜಗದೀಶ್ ಬಗ್ಗೆ 2 ಮಾತು ಹೇಳಿದ್ದು ಬಿಟ್ರೆ ಬಿಸಿ ಮುಟ್ಸೋ ಕೆಲಸ ಆಗ್ಲಿಲ್ಲ. ಹೀಗಾಗಿಯೇ ಸುದೀಪ್ ಬಗ್ಗೆ ಚರ್ಚೆ ಶುರುವಾಗಿದ್ದು. ಸುದೀಪ್ ಹವಾ ಕಮ್ಮಿ ಆಯ್ತಾ ಅಂತ ಎಲ್ರು ಕಮೆಂಟ್ ಮಾಡೋದಕ್ಕೆ ಶುರು ಮಾಡಿದ್ದು. ಇಂಥ ಹೊತ್ತಲ್ಲೇ ಒಂದು ಸ್ಫೋಟಕ ಸುದ್ದಿ ಹೊರಬಿದ್ದಿದೆ. ನಾನೊಬ್ಬ ಕ್ರಿಮಿನಲ್ ಲಾಯರ್, ಹೊರಗೆ ಬಂದ ಮೇಲೆ ನಿಮ್ಮನ್ನ ನೋಡ್ಕೋತೀನಿ ಅಂತಿರೋ ಜಗದೀಶ್ಗೆ ಈಗ ಸಂಕಷ್ಟ ಶುರುವಾಗಿದೆ. ಹಾಗಾದ್ರೆ ಈ ಜಗದೀಶ್ ಯಾರು, ಇವರ ಹಿನ್ನೆಲೆ ಏನು, ಇವರಿಗೆ ಎದುರಾಗಿರೋ ಸಂಕಷ್ಟ ಏನೋ, ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಆತ್ಮೀಯರೇ, ಜಗದೀಶ್ ಅವರ ಹಿನ್ನೆಲೆ ಹೇಳೋದಿಕ್ಕೂ ಮೊದಲು ಜಗದೀಶ್ ವಿಷಯವಾಗಿ ಕರ್ನಾಟಕದ ಲಾಯರ್ಗಳ ಒಕ್ಕೂಟ ಕಲರ್ಸ್ ಕನ್ನಡಕ್ಕೆ ಒಂದು ಖಡಕ್ ಎಚ್ಚರಿಕೆ ಪತ್ರ ನೀಡಿದೆ. ಆ ಪತ್ರದಲ್ಲಿ ಏನಿದೆ ಅನ್ನೋದನ್ನ ಮೊದಲು ಹೇಳಿ ಆಮೇಲೆ ಅವರ ಹಿನ್ನೆಲೆ ಬಗ್ಗೆ ಹೇಳ್ತಾ ಹೋಗ್ತೀವಿ. ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ KN ಜಗದೀಶ್ ಅವರನ್ನ ವಕೀಲ್ ಸಾಬ್ ಅಂತ ಹೇಳಬಾರದು. ಜೊತೆಗೆ ಇತರ ಕಂಟೆಸ್ಟೆಂಟ್ಗಳಿಗೂ ಜಗದೀಶ್ ವಕೀಲರಲ್ಲ ಎಂದು ತಿಳಿಸಬೇಕು. ಇದನ್ನ ಸರಿಪಡಿಸದಿದ್ರೆ ಕಲರ್ಸ್ ಕನ್ನಡ ವಾಹಿನಿ ವಿರುದ್ಧ ಸೂಕ್ತ ರೀತಿಯಲ್ಲಿ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಬೆಂಗಳೂರು ವಕೀಲರ ಸಂಘ ನೇರವಾಗಿ ಎಚ್ಚರಿಕೆ ನೀಡಿದೆ. ಏಷ್ಯಾದಲ್ಲಿಯೇ ಬೆಂಗಳೂರು ವಕೀಲರ ಸಂಘವು ಅತಿ ದೊಡ್ಡ ಸಂಘವಾಗಿ ಘನತೆ ಮತ್ತು ಗೌರವ ಕಾಪಾಡಿಕೊಂಡು ಬಂದಿದೆ. ನಮ್ಮ ಸಂಘದಲ್ಲಿ 25,000ಕ್ಕೂ ಹೆಚ್ಚು ವಕೀಲ ಸದಸ್ಯರಿದ್ದಾರೆ. ವಕೀಲ ಸಮುದಾಯದ ದಿನನಿತ್ಯದ ನ್ಯಾಯಾಲಯ ಕಲಾಪದಲ್ಲಿ ಭಾಗವಹಿಸಿ ಗೌರವ ಪೂರ್ವಕವಾಗಿ ವೃತ್ತಿ ನಡೆಸಿಕೊಂಡು ಬರುತ್ತಿದ್ದೇವೆ. ಈ ಮೂಲಕ ಬೆಂಗಳೂರು ವಕೀಲರ ಸಂಘವು ಮಾದರಿಯಾಗಿದೆ. ಇಂತಹ ಗೌರವಯುತ ಸಂಘಕ್ಕೆ ಯಾವುದೇ ರೀತಿ ಮಸಿ ಬಳಿಯಲು ಪ್ರಯತ್ನ ಪಟ್ಟಲ್ಲಿ ಅದನ್ನ ಸಹಿಸಿಕೊಳ್ಳೋದಿಕ್ಕೆ ಆಗಲ್ಲ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇರುವ ಬಿಗ್ ಬಾಸ್ ಕನ್ನಡ ಸೀಸನ್ 11 ಅಲ್ಲಿ KN ಜಗದೀಶ್ ವಕೀಲರಲ್ಲದಿದ್ರೂ ಸಹ ಬಿಗ್ ಬಾಸ್ ನಲ್ಲಿ ಇವರನ್ನ ವಕೀಲರು ಮತ್ತು ವಕೀಲ್ ಸಾಹೇಬ್ ಅಂತ ಬಿಂಬಿಸಲಾಗ್ತಾ ಇದೆ. ಇದು ನಮ್ಮ ವಕೀಲರ ಸಂಘಕ್ಕೆ ತುಂಬಾನೇ ನೋವು ತಂದಿದೆ. ಜೊತೆಗೆ ಅನೇಕ ವಕೀಲರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಬಿಗ್ ಬಾಸ್ ಸ್ಪರ್ಧಿ KN ಜಗದೀಶ್ ಅವರಿಗೆ ಈಗಾಗಲೇ ಕರ್ನಾಟಕ ರಾಜ್ಯದ ವಕೀಲರ ಪರಿಷತ್ ವತಿಯಿಂದ ರಾಜ್ಯದಲ್ಲಿ ಕಾನೂನು ವೃತ್ತಿ ನಡೆಸದಂತೆ ಆದೇಶ ಹೊರಡಿಸಿದೆ. ಜೊತೆಗೆ KN ಜಗದೀಶ್ ಅವರು ದೆಹಲಿ ಬಾರ್ ಕೌನ್ಸಿಲ್ನಲ್ಲಿ ವಕೀಲರಾಗಿ ನೋಂದಣಿಯಾಗಿರುವ ದಾಖಲಾತಿಗಳನ್ನ ದೆಹಲಿ ಬಾರ್ ಕೌನ್ಸಿಲ್ ಸಮಿತಿ ವತಿಯಿಂದ ಪರಿಶೀಲನೆ ಮಾಡಲಾಗಿದೆ. ಆಗ ಜಗದೀಶ್ ಅವರ ದಾಖಲೆಗಳು ನಕಲಿ ಅಂತ ದೃಢಪಟ್ಟಿದೆ. ಹೀಗಾಗಿ ವಕೀಲ ವೃತ್ತಿ ಸನ್ನದು ನೋಂದಣಿ ರದ್ದುಗೊಳಿಸಿ ಎಲ್ಲಾ ಪ್ರಮಾಣ ಪತ್ರಗಳನ್ನ ಹಿಂದಿರುಗಿಸೋದಕ್ಕೆ ಆದೇಶವನ್ನು ಹೊರಡಿಸಲಾಗಿದೆ. ಆದ್ರೆ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ವಕೀಲರೇ ಅಲ್ಲದ ವ್ಯಕ್ತಿಯೊಬ್ಬನ ಹಿನ್ನೆಲೆಯನ್ನ ಪರಿಶೀಲಿಸದೆ ವಕೀಲರು ಅಂತ ಬಿಂಬಿಸ್ತಿದೆ. ಇದು ಸಮಂಜಸವಲ್ಲ. ಸಮಾಜದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ. ಆದ್ರಿಂದ ಇನ್ಮುಂದೆ ಬಿಗ್ ಬಾಸ್ ನಲ್ಲಿ ವಕೀಲರೆಂದು ಬಿಂಬಿಸಬಾರದು. ಜೊತೆಗೆ ಎಲ್ಲ ಕಂಟೆಸ್ಟೆಂಟ್ಗಳಿಗೂ ಈ ಬಗ್ಗೆ ಮಾಹಿತಿ ನೀಡಬೇಕು. ಇದನ್ನ ಸರಿಪಡಿಸದೆ ಹೋದ್ರೆ ವಕೀಲರ ಪರವಾಗಿ ಬೆಂಗಳೂರು ವಕೀಲರ ಸಂಘವು ಸೂಕ್ತ ರೀತಿಯಲ್ಲಿ ಕ್ರಮ ಕೈಗೊಳ್ಳುತ್ತೆ ಅಂತ ನೇರವಾಗಿ ಎಚ್ಚರಿಕೆ ನೀಡಿದ್ದಾರೆ. ಆತ್ಮೀಯರೇ, ನಾನು ವಕೀಲ್ ಸಾಬ್ ಹೊರಗೆ ಹೋದ್ಮೇಲೆ ನಿಮ್ಮನ್ನ ನೋಡ್ಕೋತೀನಿ ಅಂತ ಮೆರೆದಾಡ್ತಿದ್ದವರು ಈಗ ಮುಂದೇನ್ ಮಾಡ್ತಾರೋ ದೇವ್ರೇ ಬಲ್ಲ. ಆದ್ರೆ ಜಗದೀಶ್ ಅವರು ಹೇಳ್ಕೊಳ್ಳೋ ಪ್ರಕಾರ ಇವತ್ತಿಗೂ ಕೂಡ ತಾವೊಬ್ಬ ಲಾಯರ್. ಕೋರ್ಟ್ನಲ್ಲಿ ಎಷ್ಟು ಕೇಸ್ ಗೆದ್ದಿದ್ದಾರೋ ಗೊತ್ತಿಲ್ಲ. ದರ್ಶನ್ ಪ್ರಕರಣವನ್ನು ತಾವೇ ತಗೋತೀನಿ ಅಂತಿದ್ರು. ಅಷ್ಟೇ ಅಲ್ಲ, ಪಬ್ಲಿಕ್ ಟಿವಿಯ ರಂಗನಾಥ್ ಸರ್ ಬಗ್ಗೆಯೂ ಒಂದಿಷ್ಟು ವಿಡಿಯೋ ಹರಿಬಿಟ್ಟಿದ್ರು. ನನ್ನನ್ನ ಫೇಸ್ ಮಾಡಬೇಕು ಅಂದ್ರೆ ಸೀದಾ ನ್ಯಾಯಾಲಯಕ್ಕೆ ಬನ್ನಿ ಅಂತ ಚಾಲೆಂಜ್ ಸಹ ಮಾಡಿದ್ರು. ಆದ್ರೀಗ ಇವರು ವಕೀಲರೇ ಅಲ್ಲ ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಈ ವಿಷಯವನ್ನ ಬಿಗ್ ಬಾಸ್ ಮನೆಯಲ್ಲಿರೋ ಜಗದೀಶ್ಗೆ ಹೇಳಿದ್ದೇ ಆದಲ್ಲಿ ಅವರು ನಿಜಕ್ಕೂ ಬಿಗ್ ಬಾಸ್ ನಲ್ಲಿ ಮುಂದುವರಿಯೋದು ಅನುಮಾನ.
ನಾನು ಹೊರಗೆ ಹೋಗ್ತೀನಿ ಅಂತ ಪಟ್ಟು ಹಿಡಿಯೋದು ಖಾಯಂ. ಯಾಕಂದ್ರೆ ಎಷ್ಟು ದಿನ ನಾನೊಬ್ಬ ಕ್ರಿಮಿನಲ್ ಲಾಯರ್ ಅಂತಾನೆ ಹೇಳ್ಕೊಂಡು ಓಡಾಡಿದವರು ಇವರು. ಈಗ ಇದ್ದಕ್ಕಿದ್ದಂತೆ ಇವರು ವಕೀಲರೇ ಅಲ್ಲ ಅಂದ್ರೆ ಎಲ್ಲಿರೋರು ಏನ್ ತಾನೇ ಅನ್ಕೋಬಹುದು ಹೇಳಿ. ಎಷ್ಟು ದಿನ ಸಿಗ್ತಾ ಇದ್ದ ಗೌರವ ಸಹ ಸಿಗೋದು ಡೌಟ್. ಒಂದು ವೇಳೆ ಜಗದೀಶ್ ಬಿಗ್ ಬಾಸ್ ನಿಂದ ಹೋದ್ರೆ TRPಗೂ ಹೊಡೆತ ಬೀಳಲಿದೆ. ಹೀಗಾಗಿ ಈ ವಿಷಯದ ಬಗ್ಗೆ ಕಲರ್ಸ್ ಕನ್ನಡದವರು ತಟಸ್ಥವಾಗಿರ್ತಾರ ಅಥವಾ ಇರೋ ಅಸಲಿ ವಿಷಯ ಹೇಳ್ತಾರ ಕಾದ್ ನೋಡ್ಬೇಕಷ್ಟೇ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.